ಮಾತಾಡೋ, ನಾನು ತಾಳ ಹಾಕ್ತೀನಿ ಅಷ್ಟೇ. ಹೆಣ್ಣೊಂದು ಹುಟ್ಟಿದರೆ ಒಂದು ಜೀವಿಯಾಗಿರ್ಲಿಲ್ಲ. ಅವಳು ಆಸ್ತಿ, ವರ್ಣ, ವಂಶ ರವಾನಿಸೋ ಒಂದು ಯೋಜನೆ ಆಗಿದ್ಲು. ಓ, ಯು ಮೀನ್ ಲೈಕ್ ಅ ಪ್ರಾಜೆಕ್ಟ್? ಹ್ಞೂ, ಈ ಜಾತಿ ಆ ಜಾತಿ ಸೇರ್ಬಾರ್ದು, ಆ ವರ್ಣ ಈ ವರ್ಣ ಬೆಳಿಬಾರ್ದು, ಈ ಆಸ್ತಿ ಆ ಆಸ್ತಿ ಅವ್ರ ಕೈ ಸೇರ್ಬಾರ್ದು. ಹಿಂಗೆಲ್ಲ ಆಗ್ಬಾರ್ದು ಅಂದ್ರೆ ಹೆಣ್ಣಿಗೆ ಯೋಚಿಸೋ ಶಕ್ತಿ ಕೊಡ್ಬಾರ್ದು. ಹಾಗೆ ಅವಳಿಗೆ ಒಪ್ಪಿಗೆ ಇದೆಯೋ ಇಲ್ವೋ, ಅವಳ ಬುದ್ಧಿ ಮತ್ತು ಮೈ ಮಾಗಿದೆಯೋ ಇಲ್ವೋ, ಅವಳ ಜಾತಿಯಲ್ಲೇ ಮದುವೆ ಮಾಡಿಸ್ಬಿಡೋದು. ಹೆಣ್ಣು ಆಸ್ತಿ ತಗೋಬರ್ತಾಳೆ, ಹಾಗಾಗಿ ಒಬ್ಬ ಗಂಡಿಗೆ ಹೆಚ್ಚೆಚ್ಚು ಮದುವೆ ಮಾಡಿಸಿದಷ್ಟು ಹೆಚ್ಚೆಚ್ಚು ಆಸ್ತಿ ಬರುತ್ತೆ. ಒಂದ್ ವೇಳೆ ಗಂಡ ಸತ್ರೆ ಅವಳು ಇನ್ಯಾವ ಗಂಡು ನೋಡದೇ ಇರ್ಲಿ, ಹಾಗ ಅವಳು ಬೇರೆ ಸಂಸಾರ ಮಾಡದೇ ಇರ್ಲಿ ಅಂತ ಅವಳು ತಲೆ ಮಾಡಿಸ್ತಿದ್ರು. ಅವಳು ಮನೆ ಬಿಟ್ಟು ಆಚೆನೆ ಬರಂಗಿರ್ಲಿಲ್ಲ.